ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಹಿಂದೆ ಹೀಗಿತ್ತು ರೀ, ಸುತ್ತ ಹಸಿರು, ಮರಮಟ್ಟು, ಬಳ್ಳಿ ಬೀಳು, ಸುರಿಗೆ ರಂಜನ್ ಹೂವಿನ ಘಮ, ಹುತ್ತ. ಹಾಗಾಗಿ ನಾಗವನ ಅಂದರೆ ಕೋಲ್ಡ್ ಸ್ಟೋರೇಜ್ ಕಾಣ್ರಿ. ಕಾಲ ಬದಲಾಗಿದೆ, ಆಧುನಿಕತೆ ಭರಾಟೆಗೆ ನಾಗವನ ಹೊರತಾಗಿಲ್ಲ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಾಗವನ. ಆದರೆ ನಾಗವನ ಅನ್ನೋದಕ್ಕಿಂತ ಹೆಚ್ಚು ಶಿಲಾಮಯ ಮಂಟಪ, ನಾಗಗದ್ದುಗೆ ಅಥವಾ ನಾಗ ಸನ್ನಿಧಿ ಮಂಟಪ ರೀತಿ ಕಾಣಲ್ವಾ? ಸಾಂಪ್ರದಾಯಿಕ ನಾಗವನ ಅಂದರೆ ಮರಗಳ ಗುಂಪು, ಹುತ್ತ, ಸ್ವಾಭಾವಿಕ ನೆರಳು, ಮಣ್ಣಿನ ನೆಲ, ಗಿಡ ಗಂಟೆಗಳ ಸಮುಚ್ಚಯ ಕಾಣ್ರಿ. ಆದರೆ ನೀವು ನೋಡುತ್ತಿರುವ ನಾಗವನ ಗ್ರಾನೈಟ್ ಕಂಬ, ಎತ್ತರದ ವೇದಿಕೆ, ಸಭಾಮಂಟಪ ಶೈಲಿಯೋ ರಾಜಗದ್ದುಗೆಯೋ ರೀತಿ, ಮಧ್ಯಭಾಗ ಸಂಪೂರ್ಣ ಶಿಲಾಮಯ ನಿರ್ಮಾಣ. ದೃಶ್ಯಾತ್ಮಕ ನಾಗಮಂಟಪ, ಶಿಲಾಮಯ ನಾಗ ಸನ್ನಿಧಿ. ನಾಗಗದ್ದುಗೆ, ನಾಗರಾಜ ಮಂಟಪ, ಕಲ್ಲಿನ ನಾಗಪೀಠ ಅಂತ ಹೇಳೋದೇ ಹೆಚ್ಚು ಸೂಕ್ತ. ಇದು ನಾಗವನನ ಶಿಲೆಯಿಂದ ಕಟ್ಟಿದ ನಾಗಗದ್ದುಗೆಯ ಪ್ರಕೃತಿಯ ನಾಗವನ ರಾಜಮಂಟಪದ ರೂಪ ಪಡೆದಿದೆಯಾ? ಇದು ನಾಗವನ ಶಿಲಾ ಕಾರಾಗೃಹವೇ? ಒಟ್ಟಾರೆ ನಾಗದೇವರು ಬಾಣಲೆಯಿಂದ ಬೆಂಕಿಗೆ ಬಿದ್ದಿದ್ದಾರೆ ಕಾಣ್ರಿ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾದ ಶ್ರೀಮಂತ ದೇವಸ್ಥಾನ. ಇಲ್ಲಿ ದೇವರ ಆಭರಣ ಕಳವು ಪ್ರಪಂಚದಾದ್ಯಂತ ಸುದ್ದಿ ಮಾಡಿತ್ತು. ನಂತರ ದೇವಸ್ಥಾನ ರಸೀದಿ ಗೋಲ್ಮಾಲ್ ನಡೀತು. ಅದು ಒಂದಿಷ್ಟು ಕೊಲ್ಲೂರು ಹೆಸರಿಗೆ ಕಪ್ಪು ಮಣ್ಣರಿತು. ಇನ್ನು ಕೊಲ್ಲೂರು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಆಯ್ಕೆ ಆಗೋದಕ್ಕೆ ನಾ ಮುಂದು ತಾ ಮುಂದು ಅಂತ ರೇಸಿಗೆ ಬೀಳೋದು, ವಸೂಲಿ ಬಾಜಿ ಮಾಮೂಲು ಎಲ್ಲ ನಡೆಯುತ್ತೆ. ಆದರೆ ಕೊಲ್ಲೂರು ದೇವಸ್ಥಾನ ಸಮಿತಿಯ ಏಕೆ ಆಗಬೇಕು ಎನ್ನುವುದಕ್ಕೆ ಉತ್ತರವಿಲ್ಲದ ಪ್ರಶ್ನೆ. ಸೋಪರ್ಣಕ ನದಿ ಮಾಲಿನ್ಯ, ತ್ಯಾಜ್ಯ ಪದೇ ಪದೇ ಕೊಲ್ಲೂರು ಹೆಸರಿಗೆ ಕಪ್ಪು ಚುಕ್ಕಿಯಾದರೆ ಇಂತಹ ಕೊಲ್ಲೂರು ಮೂಕಾಂಬಿಕಾ ತಾಯಿ ದೇವ ಸನ್ನಿಧಾನದಲ್ಲಿ ಶಿಲಾಮಯ ಮಂಟಪ ಕಟ್ಟಿ ನಾಗನ ಶಿಲಾ ಕಾರಾಗೃಹದಲ್ಲಿ ಕೂರಿಸಲಾಗಿದೆ. ಅದು ದೇವಸ್ಥಾನ ವತಿಯಿಂದ ಎನ್ನೋದು ವಿಶೇಷ. ಹಾಗಾದರೆ ಏನದು ನಾಗಭವನ? ಹೊಸ ಕತೆ ನೋಡ್ಕೊಂಡು ಬರೋಣ ಬನ್ನಿ. ಕರಾವಳಿ ಸಂಸ್ಕೃತಿಯಲ್ಲಿ ನಾಗ ಅಂದರೆ ಕೇವಲ ಹಾವಲ್ಲ ರೀ. ಅದು ಭೂಮಿ, ಮಣ್ಣು, ನೀರು, ಮರ, ವಂಶ ಮತ್ತು ಪ್ರಕೃತಿಯ ಸಂಕೇತ. ಪೂರ್ವಜರು ದೇವಸ್ಥಾನ ಕಟ್ಟುವ ಮುಂಚೆ ನಾಗವನ ಉಳಿಸಿದರು. ಯಾಕೆಂದರೆ ಅವರಿಗೆ ಗೊತ್ತಿತ್ತು, ಪ್ರಕೃತಿ ಉಳಿದರೆ ಮಾತ್ರ ಜೀವ ಉಳಿಯುತ್ತೆ ಅಂತ. ಕಾಲದಲ್ಲಿ ಕರಾವಳಿ ಪ್ರತಿ ಊರಲ್ಲೂ ನಾಗವನ ಇತ್ತು ರೀ. ನಾಗವನ ಜಾಗಕ್ಕೆ ಯಾರೂ ಕೈ ಹಾಕ್ತಿರಲಿಲ್ಲ. ಅಲ್ಲಿ ಮರ ಕಡಿತ ಇರಲಿಲ್ಲ. ಹುತ್ತ ಒಡೆಯುವುದು ಮಹಾಪಾಪ ಎನ್ನುವ ನಂಬಿಕೆ. ಆದರೆ ಈಗ ನಾಗನ ದರ್ಶನ ಮಾಡಿಕೊಂಡು ತಪ್ಪು ದಂಡ ಕಟ್ಟುತ್ತೇವೆ, ಸುಂದರ ಗೂಡು ಮಾಡುತ್ತೇವೆ, ಪರ್ಮಿಷನ್ ಕೊಡಿ ಅಂದರೆ ದರ್ಶನ ಪಾತ್ರೆ ತಥಾಸ್ತು ಅಂದುಬಿಡ್ತಾರೆ. ಬಟ ಬಯಲು. ಹಿಂದಿನವರ ಪರಿಸರ ಪ್ರೇಮ ಪರಿಣಾಮ ಅಂದರೆ ಆ ಜಾಗದಲ್ಲಿ ಸ್ವಾಭಾವಿಕ ಕಾಡು ಬೆಳೀತಾ ಇತ್ತು. ನಾಗಾರಾಧನೆ ಹಿಂದಿನ ನಿಜವಾದ ವಿಜ್ಞಾನವೇ ಇದೇ ಕಾಣ್ರಿ. ಹಾವುಗಳಿಗೆ ತಂಪಾದ ನೆಲ ಬೇಕು, ನೆರಳು ಬೇಕು, ತೇವಾಂಶ ಬೇಕು. ಆದ್ದರಿಂದ ನಾಗವನ ಸದಾ ಹಸಿರು, ಹುತ್ತ, ಗಿಡ ಗಂಟೆಗಳ ನಡುವೆ ಇರ್ತಾ ಇತ್ತು. ಇವತ್ತು ನಾವು ದೇವಸ್ಥಾನದ ಹೆಸರಿನಲ್ಲಿ ಭವ್ಯ ಶಿಲಾಮಯ ಮಂದಿರ ಕಟ್ತಾ ಇದ್ದೇವೆ. ಆದರೆ ಪ್ರಶ್ನೆ ಏನು ಗೊತ್ತಾ? ನಾಗನಿಗೆ ಬೇಕಿದ್ದ ಭವ್ಯತೆನ ಪ್ರಕೃತಿಯ ಮಾಡಿಲ್ಲ. ಕೊಲ್ಲೂರಿನಲ್ಲಿ ನಿರ್ಮಾಣವಾದ ಶಿಲಾಮಯ ನಾಗವನ ನೋಡಿದರೆ ಒಂದು ಕ್ಷಣ ಭಕ್ತಿ ಬರುತ್ತಾ, ಆದರೆ ಇನ್ನೊಂದು ಕ್ಷಣ ಪ್ರಶ್ನೆ ಕಾಡ್ತದೆ. ತಲೆ ಮೇಲೆ ಶಿಲೆ, ಕೆಳಗೂ ಶಿಲೆ, ಬಿಸಿಲಿಗೆ ಕಾದ ಕಲ್ಲು. ಇಂತಹ ಜಾಗದಲ್ಲಿ ನಾಗಪ್ಪ ಬರ್ತಾನೇನ್ರಿ? ನಾಗನಿಗೆ ಶಿಲೆ ಅರಮನೆ ಬೇಡ, ಅವನಿಗೆ ಬೇಕು ತಂಪಾದ ಮಣ್ಣು, ಮರಮಟ್ಟಿನ ಬನ. ಇನ್ನು ಹುತ್ತ ಯಾವ ವಿಜ್ಞಾನಿ ಐಡಿಯಾ ಅಲ್ಲ ರೀ. ಅದು ಪ್ರಕೃತಿ ನಿರ್ಮಿಸಿಕೊಂಡ ಇಂಗುಗುಂಡಿ. ಹುತ್ತ ಮಳೆ ನೀರಿಗಿಸಿ ಭೂಮಿಯ ಜಲವೃದ್ಧಿ ಮಾಡ್ತದೆ. ಇದಕ್ಕೆ ಹಿಂದಿನವರು ಪಾವಿತ್ರತೆ ಹೆಚ್ಚಿಕೊಟ್ರು. ಹುತ್ತ ಹೊಡೆದರೆ ಮಹಾಪಾಪ ಅಂದರು, ಹಾವಿರುತ್ತೆ ಎನ್ನುವ ಭಯ ತುಂಬಿದರು. ಹಾಗಾಗಿ ಹುತ್ತದ ಗಂಟೆಗೆ ಯಾರೂ ಹೋಗ್ತಿರಲಿಲ್ಲ. ಹಿಂದೆ ರೈತರು ತಮ್ಮ ಕೃಷಿ ಭೂಮಿಯಲ್ಲಿನ ಹುತ್ತ ಹಾಗೆ ಉಳಿಸ್ಕೊಳ್ತಿದ್ದರು. ಕಾರಣ ಕೃಷಿಗೆ ನೀರಿನ ಸಮಸ್ಯೆ ಆಗಬಾರದು ಅಂತ. ಆದರೆ ಹುತ್ತದ ಇಂಪಾರ್ಟೆಂಟ್ ತಿಳಿಯದೆ ಹುತ್ತಗಳು JCBಯಲ್ಲಿ ಜಬರಿ ಹೋಗ್ತಾ ಇದೆ. ಸ್ವಾಭಾವಿಕ ಇಂಗುಗುಂಡಿ ಬದಲು ಮಾನವ ನಿರ್ಮಿತ ಇಂಗಿಗುಂಡಿಗೆ ಬದಲಾಗಿ ಹೋಗಿದ್ದೇವೆ. ಪೂಜಾ ಸಮಯದಲ್ಲಿ ಹಾಕುವ ನೀರು, ಮಳೆ ನೀರು ಹುತ್ತದೊಳಗಿಳಿದು ತುಂಪಾಗಿಳಿಸಿತ್ತು.
ಅಯ್ಯೋ ಹುತ್ತಕ್ಕೆ ಹಾಲು ಹಾಕಿ ವೇಟ್ ಮಾಡ್ತಿರಲ್ರಿ ಅಂತ ಪ್ರಬುದ್ಧಿಗಳು ಅವಳು ಹೊತ್ಕೊಂಡ್ರೆ ನಾಗಬನ ಕೋಲ್ಡ್ ಆಗಿರೋಕ್ಕೆ ಹಾಲು ಪ್ರಮುಖ ಕಾರಣ ಎನ್ನುವುದು ಸೈಡಿಗೆ ಹೋಗಿಬಿಡುತ್ತೆ. ಇನ್ನು ನಮ್ಮ ಕರಾವಳಿಯಲ್ಲಿ ನಾಗಮಂಡಲ ಸಂಪ್ರದಾಯ ಇದೆ. ರಾತ್ರಿ ಪೂರ್ತಿ ನಡೆಯುವ ಆಚರಣೆಯಲ್ಲಿ ನಾಗದೇವತೆಗೆ ಹಾಡು, ನೃತ್ಯ, ಪೂಜೆ ನಡೆಯುತ್ತೆ. ಇದು ಕೇವಲ ಆಚರಣೆ ಅಲ್ಲ ರೀ, ಜನ ಮತ್ತು ಪ್ರಕೃತಿ ನಡುವಿನ ಸಂಬಂಧ. ಜನಪದ ಕಥೆಗಳಲ್ಲಿ ನಾಗನನ್ನು ಭೂಮಿಯ ರಕ್ಷಕ ಅಂತ ಹೇಳ್ತಾರೆ. ಮಳೆ ಬಾರದಿದ್ದಾಗ ನಾಗನ ಪ್ರಾರ್ಥನೆ ಮಾಡುವ ಪದ್ಧತಿ ಇತ್ತು. ಭೂಮಿ ಒಣಗಿದರೆ ನಾಗ ಕೆರಳಿದ್ದಾನೆ ಎನ್ನುವ ನಂಬಿಕೆ. ಆಶ್ಲೇಷ ಬಲಿ ಕೂಡ ಇದೇ ಸಂಸ್ಕೃತಿಯ ಭಾಗ ಕಾಣ್ರಿ. ಅಲ್ಲಿ ಜನರು ಸರ್ಪದೋಷ ನಿವಾರಣೆಗಾಗಿ ಪೂಜೆ ಮಾಡ್ತಾರೆ. ಆದರೆ ಪೂಜೆಯ ಮೂಲ ಆಶೆ ಏನು ಗೊತ್ತಾ? ಪ್ರಕೃತಿಗೆ ಹಾನಿ ಮಾಡಬೇಡಿ, ಜೀವಜಲ ಗೌರವಿಸಿ, ಮಣ್ಣನ್ನು ಉಳಿಸಿ. ಆದರೆ ಇವತ್ತು ನಾವು ಆಚರಣೆ ಉಳಿಸಿಕೊಂಡಿದ್ದೇವೆ, ಆದರೆ ಅದರ ಆತ್ಮವನ್ನು ಕಳೆದುಕೊಂಡು ಬಿಟ್ಟಿದ್ದೇವಲ್ರಿ. ಕೊಲ್ಲೂರು ಪಾರ್ಕ್ ಸ್ಥಳ ಸೈಡಲ್ಲಿ ಒಂದೆಡೆ ಶಿಲಾಮಯ ನಾಗವನ, ಇನ್ನೊಂದೆಡೆ ಗಲೀಜು, ಹೊಳೆ ಕಸ, ಮೂತ್ರದ ವಾಸನೆ, ಕುಲಷಿತ ನೀರು. ನಾಗನಿಗೆ ಪ್ರಕೃತಿ ಬೇಕು ರೀ, ಆದರೆ ನಾವು ಕೊಟ್ಟಿದ್ದು ಕಾಂಕ್ರೀಟ್. ಇಲ್ಲಿ ಹಿಂದೆ ಮರ ಇತ್ತು, ಕುರುಚಲ ಗಿಡಗಂಟೆ ಇತ್ತು. ಇದೆಲ್ಲ ಸವರಿ ಶಿಲಾಮಯ ಮಂದಿರ ಕಟ್ಟಿದ್ದಾರೆ. ಅದು ದೇವಸ್ಥಾನದ ದುಡ್ಡಲ್ಲಿ. ಇದು ದೇವಸ್ಥಾನದ ಮೂಲ ಆಶಯಕ್ಕೆ ವಿರುದ್ಧ ಅಲ್ವೇನ್ರಿ? ದೇವಸ್ಥಾನ ಅಂದರೆ ಕೇವಲ ಕಟ್ಟಡ ಅಲ್ಲ ರೀ, ಅದು ಪರಿಸರದ ಕೇಂದ್ರ. ಹಳೆ ದೇವಸ್ಥಾನಗಳ ಸುತ್ತ ಕೆರೆ ಇರ್ತಾ ಇತ್ತು, ಬಾವಿ ಇರ್ತಿತ್ತು, ದೇವರ ಕಾಡು ಇರ್ತಿತ್ತು. ಯಾಕೆ ಅಂದರೆ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ಭಕ್ತಿ ಮತ್ತು ಪ್ರಕೃತಿ ಬೇರೆ ಅಲ್ಲ ಅಂತ. ಇವತ್ತು ದೇವಸ್ಥಾನಗಳ ಸುತ್ತ ಪಾರ್ಕಿಂಗು, ಟೈಲ್ಸು, ಕಾಂಕ್ರೀಟು, ಗಲೀಜು, ಹೊಳೆ. ಹಾಗಾದರೆ ನಾಗ ಎಲ್ಲಿಂದ ಬರಬೇಕು ರೀ? ನಾಗಬನದ ಅರ್ಥವೇನು? ಬನ ಅಂದರೆ ಕಾಡು. ಕಾಡೇ ಇಲ್ಲದ ಮೇಲೆ ಅದು ನಾಗಬನ ಹೇಗೆ ಆಗುತ್ತಾರೆ? ಕಲ್ಲಿನ ಮಂಟಪ ನಿರ್ಮಿಸಿದರೆ ಭಕ್ತಿ ದೊಡ್ಡದು ಆಗೋದಿಲ್ಲ. ಪ್ರಕೃತಿ ಉಳಿಸಿದರೆ ಮಾತ್ರ ನಾಗಾರಾಧನೆಗೆ ಅರ್ಥ. ಇವತ್ತು ಕರಾವಳಿಯಲ್ಲಿ ಅನೇಕ ಸ್ವಾಭಾವಿಕ ನಾಗಬನಗಳು ಮಾಯ ಆಗ್ತಾ ಇದೆ. ಮರ ಕಡಿದು, ರೆಸಾರ್ಟ್, ಕಾಂಕ್ರೀಟ್ ಕಟ್ಟಡ, ಟೂರಿಸಮ್, ಜನಪದ ಸಂಸ್ಕೃತಿಯ ನಿಧಾನ ಮಾಯ ಆಗ್ತಾ ಇದೆ. ಒಮ್ಮೆ ನಾಗಮಂಡಲದಲ್ಲಿ ರಾತ್ರಿ ಪೂರ್ತಿ ಹಾಡು ಕೇಳ್ತಿತ್ತು, ಇವತ್ತು ಲೌಡ್ ಸ್ಪೀಕರ್ ಮಾತ್ರ ಹೇಳುತ್ತೆ. ಒಮ್ಮೆ ಹುತ್ತದ ಸುತ್ತ ದೀಪ ಹಚ್ಚಿಡ್ತಾ ಇದ್ರು, ಇವತ್ತು ಗ್ರಾನೈಟ್ ಫ್ಲೋರಿಂಗು, ಅಲ್ಲಿ ನಿಂತು ಸೆಲ್ಫಿ, ಫೋಟೋ ಶೂಟು. ಇದು ಕೇವಲ ಸಂಸ್ಕೃತಿ ಬದಲಾವಣೆ ಅಲ್ಲ, ಪ್ರಕೃತಿಯಿಂದ ದೂರವಾಗುತ್ತಿರುವ ಮಾನವನ ಕಥೆ ರೀ. ನಾಗನಿಗೆ ಕೋಟಿ ರೂಪಾಯಿ ಮಂದಿರ ಬೇಡ, ಅದಕ್ಕೆ ಒಂದು ಹುತ್ತ ಸಾಕು, ಒಂದು ಮರ ಸಾಕು, ಸ್ವಚ್ಛ ನೀರು ಸಾಕು. ಪ್ರಕೃತಿಯ ನಡುವೆ ಇರುವ ನಾಗಬನ ಅದೇ ನಿಜವಾದ ನಾಗ ಸನ್ನಿಧಾನ. ಇಲ್ಲದಿದ್ದರೆ ಶಿಲಾಮಯ ನಾಗಬನಗಳು ಕೇವಲ ಪ್ರಶ್ನಾರ್ಥಕವಾಗಿ ಬಿಡುತ್ತೆ. ಒಮ್ಮೆ ನಾಗಬನಗಳ ಕಾಡು ಕಾಪಾಡಿದರೆ ಇವತ್ತು ನಾವು ನಾಗಬನಗಳನ್ನೇ ಕಾಪಾಡಬೇಕಾದ ಪರಿಸ್ಥಿತಿ ಬಂದಿದೆ. ಭವ್ಯಶಿಲೆ, ಭಕ್ತಿ ತೋರಿಸಬಹುದು, ಆದರೆ ಪ್ರಕೃತಿ ಇಲ್ಲದ ನಾಗಾರಾಧನೆ, ಆತ್ಮವಿಲ್ಲದ ಆಚರಣೆ. ನಿಮ್ಮ ಊರಿನ ನಾಗಬನ ಇನ್ನೂ ಪ್ರಕೃತಿಯ ಮಧ್ಯೆ ಇದೆಯಾ ಅಥವಾ ಕಾಂಕ್ರೀಟ್ ಗೂಡಾಗಿ ಬದಲಾಗಿದೆಯಾ? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.